ಏಯ್ ಬಿಡ್ರೋ. ಬೇಡ ಮಯೂರ್. ಇಂಚರ ನಿಂಗಲ್ ವೇಟ್ ಮಾಡ್ತಾ ಇರು ಅಂತ ಹೇಳಿರ್ಲಿಲ್ವಾ? ಹೇಳಿದ್ಮೇಲೂ ಇಲ್ಲಿಗೆ ಯಾಕೆ ಬಂದೆ ನೀನು? ಇವ್ರ ಹತ್ರ ಜಗಳ ಆಡಿ ಯಾಕೆ ಸುಮ್ನೆ ನಿನ್ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದೀಯಾ? ಅಮ್ಮಂದೇನು ತಪ್ಪಿಲ್ಲ ಅಪ್ಪ, ಇವರೇ ಮೊದ್ಲು ಜಗಳಕ್ ಬಂದಿದ್ದು. ಅಯ್ಯೋ ದೇವ್ರೆ. ಸರಿ ಬಿಟ್ಟಾಕೆ. ಬಾ ಆರ್ಯ, ಆ ಬ್ಯಾಗ್ ತಗೋ. ಅಲ್ಲಿ ಏನ್ ನಡೀತಿದೆ ಅಂತ ಇಂಚರಾಳಿಗೆ ಅರ್ಥ ಆಗ್ಲಿಲ್ಲ. ಒಬ್ಬ ಅಪರಿಚಿತ ಯಾಕೆ ತನ್ನನ್ನ ಅವಳು ಹೆಂಡತಿ ಅಂತಿದ್ದಾನೆ ಅನ್ನೋ ಡೌಟ್ ಅವಳಿಗೆ ಬಂತು. ಆದ್ರೆ ಬೇರೆ ದಾರಿ ಇಲ್ದೆ ಇದ್ದಿದ್ರಿಂದ ಅವನ್ ಜೊತೆ ಹೋಗೋಕ್ ತೀರ್ಮಾನ ಮಾಡಿದ್ಲು. ಸಂಗಮ್ ತನ್ನ ಐಷಾರಾಮಿ ಲಿಮಿಟೆಡ್ ಎಡಿಷನ್ ಕಾರಲ್ಲಿ ಆರ್ಯ ಮತ್ತು ಇಂಚರಾಳನ್ನ ಹತ್ತಿಸ್ಕೊಂಡಿದ್ದನ್ನ ನೋಡಿ ದೀಪಿಕಾಗೆ ಅಸೂಯೆ ಬಂತು. ಇತ್ತ ಅಜ್ಜಿ ಮನೆಯಲ್ಲಿ ಇಂಚರ ಮತ್ತೆ ಆರ್ಯನನ್ನ ಸಂಗಮ್ ಡ್ರಾಪ್ ಮಾಡ್ದ. ಆರ್ಯ ಬಾ. ತನ್ ಕಣ್ಮುಂದೆ ಇರೋನು ನನ್ ಸ್ವಂತ ಮಗ ಅಂತ ಸಂಗಮ್ಗೆ ಗೊತ್ತಾಗ್ಲೇ ಇಲ್ಲ. ಅವನು ಅಲ್ಲಿಂದ ಹೊರಟ. 5 ವರ್ಷಗಳ ನಂತರ ಇಂಚರ ತನ್ನ ಅಜ್ಜಿಯನ್ನ ನೋಡಿದ್ಲು. ಜಾನ್ಕಮ್ಮ ಇಂಚರಾಳ ಅಮ್ಮನ ತಾಯಿ. ಇಂಚರಾಳ ಮಗ ಅವ್ರ ಮೊಮ್ಮಗ ಆರ್ಯನನ್ನ ನೋಡ್ತಿದ್ದ ಹಾಗೆ ಅಜ್ಜಿ ಕಣ್ಣಲ್ಲಿ ನೀರ್ ತುಂಬಿಕೊಂಡ್ವು.